ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಹಾಸ್ಯ ನಟರು, ಪೋಷಕ ನಟರು ಎಂ.ಎಸ್. ಉಮೇಶ್ ಅವರು ನಿಧನ ಹೊಂದಿದ್ದಾರೆ. ಅಂದರೆ ವಯೋಸಹಜ ಕಾಯಿಲೆ ಮತ್ತು ಕ್ಯಾನ್ಸರ್ ಕೂಡ ಇತ್ತು ಅಂತ ಹೇಳ್ತಿದ್ದಾರೆ. ಸುಮಾರು ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಎಂ.ಎಸ್. ಉಮೇಶ್, ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅಂತ ಅವರ ಪೂರ್ತಿ ಹೆಸರು. 1945 ಏಪ್ರಿಲ್ 24 ಮೈಸೂರಲ್ಲಿ ಜನಿಸ್ತಾರೆ. 1960 ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಡ್ತಾರೆ. ಅಂದರೆ ಕೇವಲ 15ನೇ ವಯಸ್ಸಿಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. 1960ರಿಂದ 2023 ಸುಮಾರು 64 ವರ್ಷಗಳ ಒಂದು ಚಿತ್ರರಂಗ ಸೇವೆಯಲ್ಲಿ ಅಥವಾ ಚಲನಚಿತ್ರ ಫೀಲ್ಡಲ್ಲಿ ಸುಮಾರು 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. 1975ರಲ್ಲಿ ಬಂದಂಥ ಕಥಾ ಸಂಗಮ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಉತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಮತ್ತು ಹೆಚ್ಚಾಗಿ ಅವರು ಉಮೇಶ್ ಸರ್ ಅವರು ಅನಂತ್ನಾಗ್ ಸರ್ ಜೊತೆ ಮಾಡಿದ ಪಾತ್ರಗಳು ಇಂದಿಗೂ ನಾವು ಮರೆಯೋಕ್ಕಾಗಲ್ಲ. ಅವರ ಒಂದು ವಿಶಿಷ್ಟವಾದ ಧ್ವನಿ, ಅವರ ಒಂದು ವಿಶಿಷ್ಟವಾದ ಹಾವಭಾವ, ಮ್ಯಾನರಿಸಮ್ ಕೂಡ ನಾವು ಮರೆಯೋಕ್ಕಾಗಲ್ಲ. ಅವರ ಒಂದು ವಿಶಿಷ್ಟವಾದ ಡೈಲಾಗ್, ಅಪಾರ್ಥ ಮಾಡ್ಕೊಳ್ಬೇಡಿ ಅನ್ನೋ ಡೈಲಾಗ್ ಇಂದಿಗೂ ಕೂಡ ಫೇಮಸ್ ಆಗಿದೆ. ಹಾಗಾಗಿ ಎಂ.ಎಸ್. ಉಮೇಶ್ ಸರ್ ಅಂದಿದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಾಗೋದು ಅವರ ಡೈಲಾಗು, ಅವರ ನಗು ಮುಖ, ಮತ್ತು ಅವರು ಮಾಡಿಸಿದಂಥ ಒಂದು ವಿಶಿಷ್ಟವಾದ ಧ್ವನಿ ಗೆಸ್ಟರ್ ಕೂಡ ನಮಗೆ ನೆನಪಾಗುತ್ತೆ. ನಾನು ಕೂಡ ಒಂದ್ಸತಿ ಕಂಠೀರವ ಸ್ಟುಡಿಯೋದಲ್ಲಿ ಮೀಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾತಾಡಿಸಿ ನನಗೆ ಆಶೀರ್ವಾದವನ್ನು ಕೂಡ ಮಾಡಿದರು. ಸೊ ಅಂಥ ವ್ಯಕ್ತಿತ್ವ ಮತ್ತೆ ಹುಟ್ಟಿ ಬರಲ್ಲ, ಅಂಥ ಸಿಂಪಲ್ ಮನುಷ್ಯ ಮತ್ತೆ ಹುಟ್ಟಿ ಬರಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಅಂಥ ದೊಡ್ಡ ವ್ಯಕ್ತಿ ನಮ್ಮಂಥ ಚಿಕ್ಕ ವ್ಯಕ್ತಿಗಳನ್ನು ನೋಡಿದಾಗ ಅಥವಾ ಯಾರೇ ಅಪರಿಚಿತರನ್ನು ನೋಡಿದಾಗ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು. ನಾನು ಕೂಡ ಅವ್ರ ಜೊತೆ ಮಾತಾಡಿ ಆಶೀರ್ವಾದವನ್ನು ತಗೊಂಡೆ. ಅವರು ಮಾಡಿದ ಕಾಮಿಡಿ ಆಗಲಿ ಅಥವಾ ಅವರ ಪಾತ್ರಗಳು, ಅವರ ನಗು ಎಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಜೀವಂತವಾಗಿರುತ್ತೆ. ಅವರ ಒಂದು ಚಿತ್ರಗಳಲ್ಲಿ ಮಾಡಿದಂಥ ಡೈಲಾಗ್ ಆಗಲಿ ಅಥವಾ ಪಾತ್ರಗಳು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಹಳೆಯ ತಲೆಮಾರಿನಿಂದ ಹಿಡಿದು ಈಗಿನ ತಲೆಮಾರಿನ ತನಕ ಅವರು ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. ದರ್ಶನ್ ಅವರಾಗಲಿ, ಪುನೀತ್ ರಾಜ್ಕುಮಾರ್ ಅವರಾಗಲಿ, ಯಶ್ ಆಗಲಿ, ಸುದೀಪ್ ಅವರಾಗಲಿ, ಹೀಗೆ ಅನೇಕ ಈಗಿನ ತಲೆಮಾರಿನ ಚಿತ್ರಗಳಲ್ಲೂ ಕೂಡ ಅವರು ನಟನೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಎಂ.ಎಸ್. ಉಮೇಶ್ ಅವರ ಅಗಲಿಕೆ ತುಂಬ ನಷ್ಟ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ಬೋದು. ಆದರೂ ಕೂಡ ಅವರ ಒಂದು ಸಮಾಜ ಸೇವೆ ಅಥವಾ ಅವರ ಒಂದು ಸಿನಿಮಾ ಸೇವೆ 350 ಚಿತ್ರಗಳಲ್ಲಿ ನಟನೆಯನ್ನು ಮಾಡಿ 65 ವರ್ಷಗಳ ಕಾಲ ಚಿತ್ರರಂಗದಲ್ಲಿರೋದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಏನೇ ಆಗಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.